ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಬಿಜೆಪಿ ನಾಯಕ ಶಿವರಾಮೇಗೌಡರು ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದು ಕೂಡ ಜೆಡಿಎಸ್ ನಾಯಕರ ವಿರುದ್ಧ. ಎಚ್ ಡಿ ರೇವಣ್ಣ ಇದು ಮೊದಲೇ ಪ್ರಕರಣ ಅಲ್ಲ. 30 ವರ್ಷದ ಹಿಂದೆ ಇಂಗ್ಲೆಂಡ್ನಲ್ಲೂ ಕೂಡ ಇಂತಹದೇ ಘಟನೆ ನಡೆದಿದೆ. ಎಚ್ ಡಿ ರೇವಣ್ಣ ವಿರುದ್ಧ ಬಿಜೆಪಿ ನಾಯಕ ಬಿಗ್ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಹಾಸನದಲ್ಲಿ ನಡೆದ ಘಟನೆ ಇಂಗ್ಲೆಂಡ್ನಲ್ಲೂ ಕೂಡ ಆಗಿತ್ತು. ರೇವಣ್ಣ ಇದೇ ರೀತಿ ಇಂಗ್ಲೆಂಡ್ನಲ್ಲೂ ಕೂಡ ತಗಲಾಕೊಂಡಿದ್ರು. 30 ವರ್ಷದ ಹಿಂದೆ ಇಂಗ್ಲೆಂಡ್ನಲ್ಲಿ ಸಿಕ್ಕಾಕೊಂಡಿದ್ರು ಎಚ್ ಡಿ ರೇವಣ್ಣ ವಿರುದ್ಧ ಶಿವರಾಮೇಗೌಡ ಸ್ಫೋಟಕ ಆರೋಪವನ್ನು ಮಾಡಿದ್ದಾರೆ. ಬನ್ನಿ ಹಾಗಾದ್ರೆ ಶಿವರಾಮೇಗೌಡರು ಏನ್ ಹೇಳಿದ್ದಾರೆ ನೀವೇ ಕೇಳಿ. ರೇವಣ್ಣಂದೇನು ಇವತ್ತು ಅಷ್ಟೇನಲ್ಲ. ನಾನು ರೇವಣ್ಣ ಇಂಗ್ಲೆಂಡ್ಗೆ ಹೋಗಿದ್ದೆ ಒಂದ್ಸಾರಿ, ಅಲ್ಲೇ ತಗ್ಲಾಕೊಂಬಿಟ್ಟಿದ್ರು ಯಜಮಾನ್ರು. ಅದನ್ನು ನಾನು ಈಗ ಪ್ರಿವಿಲ್ 30 ವರ್ಷದ ಮುಂಚೆ ಇಂಗ್ಲೆಂಡ್ದು ನಾನು ರೇವಣ್ಣ, ಅವ್ರ ಮನೆಯವರು ನನ್ನ ಮನೆಯವರು ಇನ್ನಿಬ್ರು ತಿಮ್ಮೇಗೌಡ ಮಂಗಲ್ದ ನಿಮ್ಗಿಲ್ಲೇ ಸಿಗ್ತಾರೆ, ಅವ್ರನ್ನ ಕೇಳ್ಕೊಬ ನೀವು ಕೇಳ್ಬೇಕು ಇದನ್ನ. ಮಂಗಲದ ತಿಮ್ಮೇಗೌಡರು ಸಾಕ್ಷಿ ಇದ್ದಾರೆ. ಅದಕ್ಕೆ SIT ಅವ್ರು ಏನಾರು ಅಲ್ಲೂ ಹೋಗಿ ಎನ್ಕ್ವೈರಿ ಮಾಡೋದಾದ್ರೆ ರೆಕಾರ್ಡಲ್ಲಿ ಸಿಗುತ್ತೆ. ಈಗ ಏನು ಹಾಸನದಲ್ಲಿ ನಡೆದಿದೆಯೋ ಅದೇ ಅನಾಹುತ ಅಲ್ಲೂ ಆಗಿತ್ತಣ್ಣ, ಅಲ್ಲೂ ಆಗಿತ್ತು. ಬಟ್ ನಾನು ಜೊತೆಲಿ ಹೋಗಿದ್ದನು ಇದು ಹೇಳ್ಬಾರ್ದು ಅಂತ ಹೇಳಿರ್ಲಿಲ್ಲ. ಈಗ ಈ ಘಟನೆ ಆಗಿರೋದ್ರಿಂದ ಹೇಳ್ತೆ, ರೇವಣ್ಣ ಅಂತ ಒಳ್ಳೆ ನಡವಳಿಕೆ ಇರಲಿಲ್ಲ. ರೇವಣ್ಣಂದೇನು ಇವತ್ತು ಅಷ್ಟೇನಲ್ಲ. ನಾನು ರೇವಣ್ಣ ಇಂಗ್ಲೆಂಡ್ಗೆ ಹೋಗಿದ್ದೆ ಒಂದ್ಸಾರಿ, ಅಲ್ಲೇ ತಗ್ಲಾಕೊಂಬಿಟ್ಟಿದ್ರು ಯಜಮಾನ್ರು. ಅದನ್ನು ನಾನು ಈಗ ಪ್ರಿವಿಲ್ 30 ವರ್ಷದ ಮುಂಚೆ ಇಂಗ್ಲೆಂಡ್ದು ನಾನು ರೇವಣ್ಣ, ಅವ್ರ ಮನೆಯವರು ನನ್ನ ಮನೆಯವರು ಇನ್ನಿಬ್ರು ತಿಮ್ಮೇಗೌಡ ಮಂಗಲ್ದ ನಿಮ್ಗಿಲ್ಲೇ ಸಿಗ್ತಾರೆ, ಅವ್ರನ್ನ ಕೇಳ್ಕೊಬ ನೀವು ಕೇಳ್ಬೇಕು ಇದನ್ನ. ಮಂಗಲದ ತಿಮ್ಮೇಗೌಡರು ಸಾಕ್ಷಿ ಇದ್ದಾರೆ. ಅದಕ್ಕೆ SIT ಅವ್ರು ಏನಾರು ಅಲ್ಲೂ ಹೋಗಿ ಎನ್ಕ್ವೈರಿ ಮಾಡಿ. ಇಷ್ಟು ಮಾತ್ರವಲ್ಲ, ಇನ್ನೂ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಪ್ರಜ್ವಲ್ ಮುಂದೆ ಉಮೇಶ್ ರೆಡ್ಡಿಯೂ ಕೂಡ ನಿಲ್ಲಲ್ಲ. ನೆಕ್ಸ್ಟ್ MP ಆಗಿ ಪ್ರಜ್ವಲ್ 5 ವರ್ಷ ಏನೂ ಮಾಡಲಿಲ್ಲ. HDK ಸಂತ್ರಸ್ತೆಯರ ಪರ ನಿಂತು ಹೋರಾಡಬೇಕು, ಪ್ರಜ್ವಲ್ ಬಂಧಿಸುವಂತೆ ಶಿವರಾಮೇಗೌಡ ಆಗ್ರಹವನ್ನ ಮಾಡ್ತಾ ಇದ್ದಾರೆ. 5 ವರ್ಷ MP ಆಗಿ ಏನು ಕೆಲಸ ಮಾಡಿಲ್ಲ ಪ್ರಜ್ವಲ್ ಮುಂದೆ. ಉಮೇಶ್ ರೆಡ್ಡಿಯೂ ಕೂಡ MP ಕಂಟೆಸ್ಟ್ ಆಗಿ ನಿಲ್ಲಲ್ಲ. MP ಆಗಿ ಪ್ರಜ್ವಲ್ 5 ವರ್ಷ ಏನು ಕೆಲಸ ಮಾಡಿಲ್ಲ ಅಂತ ಶಿವರಾಮೇಗೌಡರು ಹೇಳ್ತಿದ್ದಾರೆ. ಗೂಗಲಲ್ಲಿ ಪಿ ಅಂತ ಹೊಡೆದ್ರೆ, ಗೂಗಲ್ಗೆ ಹೋಗಿ ಗೂಗಲಲ್ಲಿ ಪಿ ಅಂತ ಹೊಡೆದ್ರೆ ಪ್ರಜ್ವಲ್ ರೇವಣ್ಣ ಬರ್ತಾನೆ. ಇನ್ನೊಂದು ರೌಂಡ್ ಹೊಡೆದ್ರೆ ಪೆನ್ ಡ್ರೈವ್ ಅಂತ ಬರುತ್ತೆ. ಅವನು ಇನ್ನೇನು 5 ವರ್ಷ ದಿನಕ್ಕೆ 3 ಜನದಂತೆ ಇದನ್ನ ರುಬ್ಬಿರೋದು, ಇನ್ನೇನು ಮಾಡಿಲ್ಲ ರೀ. ಬೇರೆಯವ್ರಿಗೆಲ್ಲ ನೀವು ಇಷ್ಟು ಹೋರಾಟ ಮಾಡಿದ್ರಲ್ಲ, ಇವತ್ತು ನಿಮ್ಮಲ್ಲಿ ನಡೆದಿರ್ತಕ್ಕಂಥ ಘಟನೆಗೆ ನೀವು ಈಚೆಗೆ ಬರಬೇಕು. ಉಮೇಶ್ ರೆಡ್ಡಿ ಇವ್ನು ಮುಂದೆ ನಿಲ್ಲೋ. ಉಮೇಶ್ ರೆಡ್ಡಿ ಯಾವ ಲೆಕ್ಕ ಹಾಕ ನೋಡಿ, ಹಿಂಗೆ ನೀವು ಸಣ್ಣವ್ರಿಗೂ ಹೋಲಿಕೆ ಮಾಡ್ತೀರಿ. ಉಮೇಶ್ ರೆಡ್ಡಿ ಇವ್ರ ಪಾಪ 20-25 ಅವನು 3700 ಜ್ಞಾಪಕ ಇಟ್ಕೊಳ್ಳಿ. ಅದಕ್ಕೆ ನಾನು ಕುಮಾರಸ್ವಾಮಿ ಅವರಿಗೆ ಧಮಕಿ ಹಾಕೋದು, ಎಲ್ಲರನ್ನೂ ಎದುರಿಸೋದು, ನಾನೊಂದು ಕೈ ನೋಡ್ಕೊತೀನಿ ಅನ್ನೋದೆಲ್ಲ ಬೇಡ. ತಪ್ಪಾಗಿರೋದನ್ನ ಎಲ್ಲಿ HD ರೇವಣ್ಣ ವಿರುದ್ಧ ಈಗ ಬಿಜೆಪಿ ನಾಯಕ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಈ ಹಿಂದೆ ಇಂಗ್ಲೆಂಡ್ನಲ್ಲೂ ಕೂಡ ಹಾಸನದಲ್ಲಿ ಆಗಿರುವಂತ ಪ್ರಕರಣ ಆಗಿದೆ, ಅಂತಹದೇ ಘಟನೆ ನಡೆದಿದೆ. ರೇವಣ್ಣ ಇದೇ ರೀತಿ ಇಂಗ್ಲೆಂಡ್ನಲ್ಲೂ ಕೂಡ ತಗಲಾಕೊಂಡಿದ್ರು. ಓಹೋ, ಇದು ಹೊಸ ಘಟನೆ ನೋಡಿ. 30 ವರ್ಷದ ಹಿಂದೆ ಇಂಗ್ಲೆಂಡ್ಗೆ ಹೀಗೆ ಸಿಕ್ಬಿದ್ದಿದ್ರಂತೆ. ಇಂಗ್ಲೆಂಡ್ನಲ್ಲೂ ಕೂಡ ರೇವಣ್ಣ ವಿರುದ್ಧ ಶಿವರಾಮೇಗೌಡ ಸ್ಫೋಟಕ ಆರೋಪವನ್ನು ಮಾಡಿದ್ದಾರೆ. ರೇವಣ್ಣಂದೇನು ಇವತ್ತು ಅಷ್ಟೇನಲ್ಲ. ನಾನು ರೇವಣ್ಣ ಇಂಗ್ಲೆಂಡ್ಗೆ ಹೋಗಿದ್ದೆ ಒಂದ್ಸಾರಿ, ಅಲ್ಲೇ ತಗ್ಲಾಕೊಂಬಿಟ್ಟಿದ್ರು ಯಜಮಾನ್ರು. ಅದನ್ನು ನಾನು ಈಗ ಪ್ರಿವಿಲ್ 30 ವರ್ಷದ ಮುಂಚೆ ಇಂಗ್ಲೆಂಡ್ದು ನಾನು ರೇವಣ್ಣ, ಅವ್ರ ಮನೆಯವರು ನನ್ನ ಮನೆಯವರು ಇನ್ನಿಬ್ರು ತಿಮ್ಮೇಗೌಡ ಮಂಗಲ್ದ ನಿಮ್ಗಿಲ್ಲೇ ಸಿಗ್ತಾರೆ, ಅವ್ರನ್ನ ಕೇಳ್ಕೊಬ ನೀವು ಕೇಳ್ಬೇಕು ಇದನ್ನ. ಮಂಗಲದ ತಿಮ್ಮೇಗೌಡರು ಸಾಕ್ಷಿ ಇದ್ದಾರೆ. ಅದಕ್ಕೆ SIT ಅವ್ರು ಏನಾರು ಅಲ್ಲೂ ಹೋಗಿ ಎನ್ಕ್ವೈರಿ ಮಾಡೋದಾದ್ರೆ ರೆಕಾರ್ಡಲ್ಲಿ ಸಿಗುತ್ತೆ. ಈಗ ಏನು ಹಾಸನದಲ್ಲಿ ನಡೆದಿದೆಯೋ ಅದೇ ಅನಾಹುತ ಅಲ್ಲೂ ಆಗಿತ್ತಣ್ಣ, ಅಲ್ಲೂ ಆಗಿತ್ತು. ಬಟ್ ನಾನು ಜೊತೆಲಿ ಹೋಗಿದ್ದನು ಇದು ಹೇಳ್ಬಾರ್ದು ಅಂತ ಹೇಳಿರ್ಲಿಲ್ಲ. ಈಗ ಈ ಘಟನೆ ಆಗಿರೋದ್ರಿಂದ ಹೇಳ್ತೆ,
ರೇವಣ್ಣ ಅಂತ ಒಳ್ಳೆ ನಡವಳಿಕೆ ಇರಲಿಲ್ಲ. ರೇವಣ್ಣಂದೇನು ಇವತ್ತು ಅಷ್ಟೇನಲ್ಲ. ನಾನು ರೇವಣ್ಣ ಇಂಗ್ಲೆಂಡ್ಗೆ ಹೋಗಿದ್ದೆ ಒಂದ್ಸಾರಿ, ಅಲ್ಲೇ ತಗ್ಲಾಕೊಂಡ್ಬಿಟ್ಟಿದ್ರು. ಇಷ್ಟು ಮಾತ್ರವಲ್ಲ, ಇನ್ನು ಮುಂದುವರೆದ ಭಾಗವಾಗಿ ಪ್ರಜ್ವಲ್ ಮುಂದೆ ಉಮೇಶ್ ರೆಡ್ಡಿಯೂ ಕೂಡ ನಿಲ್ಲಲ್ಲ. MP ಆಗಿ ಪ್ರಜ್ವಲ್ 5 ವರ್ಷ ಏನೂ ಕೆಲಸವೇ ಮಾಡಲಿಲ್ಲ. HDK ಸಂತ್ರಸ್ತೆಯರ ಪರ ನಿಂತು ಹೋರಾಡಬೇಕು, ಪ್ರಜ್ವಲ್ ಬಂಧಿಸುವಂತೆ ಶಿವರಾಮೇಗೌಡ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಪ್ರಜ್ವಲ್ ಮುಂದೆ ಉಮೇಶ್ ರೆಡ್ಡಿಯೂ ಕೂಡ ನಿಲ್ಲಲ್ಲ. MP ಆಗಿ ಪ್ರಜ್ವಲ್ 5 ವರ್ಷ ಏನು ಕೆಲಸ ಮಾಡಿಲ್ಲ ಅಂತ ಮತ್ತೆ ಆರೋಪವನ್ನು ಮಾಡ್ತಾ ಇದ್ದಾರೆ ಶಿವರಾಮೇಗೌಡರು. ನೀವು ಗೂಗಲ್ಗೆ ಹೋಗಿ, ಗೂಗಲಲ್ಲಿ P ಅಂತ ಹೊಡೆದ್ರೆ ಪ್ರಜ್ವಲ್ ರೇವಣ್ಣ ಬರ್ತಾನೆ, ಇನ್ನೊಂದು ರೌಂಡ್ ಹೊಡೆದ್ರೆ ಪೆನ್ ಡ್ರೈವ್ ಅಂತ ಬರುತ್ತೆ. ಅವನು ಇನ್ನೇನು 5 ವರ್ಷ ದಿನಕ್ಕೆ 3 ಜನದಂತೆ ಇದನ್ನ ರುಬ್ಬಿರೋದು, ಇನ್ನೇನು ಮಾಡಿಲ್ಲ ರೀ. ಬೇರೆಯವ್ರಿಗೆಲ್ಲ ನೀವು ಇಷ್ಟು ಹೋರಾಟ ಮಾಡಿದ್ರಲ್ಲ, ಇವತ್ತು ನಿಮ್ಮಲ್ಲಿ ನಡೆದಿರ್ತಕ್ಕಂಥ ಘಟನೆಗೆ ನೀವು ಈಚೆಗೆ ಬರಬೇಕು. ಉಮೇಶ್ ರೆಡ್ಡಿ ಮುಂದೆ ನಿಲ್ಲೋ